ದರ್ಶನ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ದಿನಕ್ಕೊಂದು ಹೊಸ ವಿಚಾರ ಮುಂದೆ ಬರ್ತಾ ಇದೆ. ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಸಾಲ ಪಡೆದಿದ್ದಂಥ ದರ್ಶನ್ ಈಗ ಕೊಲೆ ಕೇಸನ್ನು ಮುಚ್ಚಾಕೋದಕ್ಕೆ ಸಾಕಷ್ಟು ಪ್ಲಾನ್ಗಳನ್ನು ಮಾಡಲಾಗಿತ್ತು. ಇದರ ಭಾಗವಾಗಿ ಗೆಳೆಯ ಮೋಹನ್ ರಾಜ್ರಿಂದ 40 ಲಕ್ಷವನ್ನು ಸಾಲ ಪಡೆದಿದ್ರು ಅನ್ನುವಂಥ ಮಾಹಿತಿ ಈಗ ಬಹಿರಂಗವಾಗ್ತಾ ಇದೆ. ಕೇಸ್ ಖರ್ಚಿಗೆ ಅಂತಲೇ 40 ಲಕ್ಷ ನಗದನ್ನು ದರ್ಶನ್ ಪಡೆದಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕೇಸ್ ಮುಚ್ಚಿ ಹಾಕಲು ಮೊದಲು 30 ಲಕ್ಷ ನೀಡಿದಂಥ ದರ್ಶನ್ ಈಗಾಗಲೇ ಯಾರು ಅಪ್ರೂವರ್ ಆಗ್ತಾರಲ್ಲ ಅವರಿಗೆ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಗೆಳೆಯ ಪ್ರದೋಷ್ಗೆ 30 ಲಕ್ಷ ಹಣ ಕೊಟ್ಟು ಇದನ್ನು ವಿಚಾರಿಸ್ಕೊ ಅಂತ ಹೇಳಿದಂಥ ದರ್ಶನ್ ಮೈಸೂರಿಗೆ ಹೋಗುವಾಗ ಪ್ರದೋಷ್ಗೆ ಹಣ ನೀಡಿದಂಥ ನಟ ದರ್ಶನ್ ಈ ಎಲ್ಲ ವಿವರಗಳು ಈಗ ಲಭ್ಯವಾಗ್ತಾ ಇದೆ. ಮತ್ತೆ ಕೇಸ್ಗೆ ಖರ್ಚಿಗೆ ಅಂತ 40 ಲಕ್ಷ ಸಾಲ ಪಡೆದಿದ್ದಾರೆ. ಒಂದು ಕಡೆಗೆ 30 ಲಕ್ಷ ಆಲ್ರೆಡಿ ಕೊಟ್ಟಿದ್ದಾರೆ, ಜೊತೆಗೆ ಈಗ ಮತ್ತೆ 30 ಲಕ್ಷ ಇನ್ಫ್ಯಾಕ್ಟ್ 40 ಲಕ್ಷ ಸಾಲ. ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ದರ್ಶನ್ ಈ ರೀತಿ ಸಾಲ ಪಡೆದಿದ್ರು. ಗೆಳೆಯ ಮೋಹನ್ ರಾಜ್ರಿಂದ ಸಾಲ ಪಡೆದಿದ್ರು ಅನ್ನುವಂಥ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ತನಿಖೆ ವೇಳೆ ಈ ಎಲ್ಲ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆಗೆ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಲಾಗ್ತಾ ಇದೆ. ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಬೇಕು ಅದು ಒಂದು ಭಾಗ. ಹಾಗೆಯೇ ಇದಕ್ಕೆ ಯಾರ್ಯಾರು ಹಣ ನೀಡಿದ್ರು, ಈ ಹಣದ ಮೂಲ ಏನು, ಇದು ಕೂಡ ಅಪರಾಧವೇ. ಹೀಗಾಗಿ ಅದನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 37 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳನ್ನು ಸೀಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ದರ್ಶನ್ ನಿವಾಸದಲ್ಲಿ 37,40,000 ರೂಪಾಯಿಗಳನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಬೆಡ್ರೂಮಿಂದ 37,40,000 ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗೆ ಹಸಿರು ಬಣ್ಣದ ಪೂಮಾ ಬ್ಯಾಗ್ನಲ್ಲಿ ಇಟ್ಟಿದ್ದಂಥ ದರ್ಶನ್ ಪೂಮಾ ಬ್ಯಾಗ್ನಲ್ಲಿ ಈ ಹಣವನ್ನು ಇಟ್ಟಿದ್ರಂತೆ. ಹಸಿರು ಬಣ್ಣದ ಬ್ಯಾಗ್ನಲ್ಲಿ ಬ್ಯಾಗ್ ಸಹಿತ ಒಟ್ಟು 37.4 ಲಕ್ಷ ಇನ್ಫ್ಯಾಕ್ಟ್ 37.40 ಲಕ್ಷವನ್ನು ಸೀಸ್ ಮಾಡಲಾಗಿದೆ. ಅದ್ರ ಜೊತೆಗೆ 3 ಲಕ್ಷ ಪತ್ನಿಗೆ ವಿಜಯಲಕ್ಷ್ಮಿ ನೀಡಿದ್ರು. ವಿಜಯಲಕ್ಷ್ಮಿ ಅವರಿಗೆ ನೀಡಿದ್ರು ದರ್ಶನ್. ಈ ಹಣದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ನೀಡಿದ್ರು. ಹಾಗೆ ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ನೀಡಿದಂಥ ದರ್ಶನ್ ಈಗ ಆ ಹಣವನ್ನು ಕೂಡ ಅಂದರೆ 3 ಲಕ್ಷ ರೂಪಾಯಿ ಏನಿದೆ ಅದನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಹೀಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ವಿಚಾರಣೆ ನಡೆಸಿದ್ರು ಪೊಲೀಸರು. ವಿಜಯಲಕ್ಷ್ಮಿ ಬಳಿಯಿಂದ 3 ಲಕ್ಷ ಪೊಲೀಸರು ಜಪ್ತಿ ಕೂಡ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಲ್ಲಿ ಈ ಹಣದ ಮೂಲಗಳನ್ನ ಕರೀತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ 70 ಲಕ್ಷ ವಶಕ್ಕೆ ಪಡೆದಿರುವಂಥ ಕಾಕಿ ಇದುವರೆಗೂ 70 ಲಕ್ಷ ರೂಪಾಯಿನ ಬಳಕೆ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ ಇದನ್ನು ಕೇಸಿಗೆ ಸಂಬಂಧಪಟ್ಟಂತೆ ಬಳಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಈಗಾಗಲೇ 30 ಲಕ್ಷ ರೂಪಾಯಿನ ಅಪ್ರೂವರ್ಗಳಿಗೆ ಕೊಡೋದಕ್ಕೆ ಮುಂದಾಗಿದ್ದರು. ಯಾರ್ಯಾರು ಅಪ್ರೂವರ್ ಅಂದರೆ ಈ ಕೇಸ್ನಲ್ಲಿ ಅವರಾಗೆ ಮೊದಲು ಆರಂಭದಲ್ಲಿ 3 ಜನ ಹೋಗಿ ಕೊಲೆ ನಾವೇ ಮಾಡಿದ್ರು ಅಂತ ಒಪ್ಕೊಳ್ಳೋದಕ್ಕೆ ಹೋಗಿದ್ರಲ್ಲ, ಅವರಿಗೆ 30 ಲಕ್ಷ ರೂಪಾಯಿಗಳನ್ನು ನೀಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಬಗ್ಗೆ ಇನ್ನಷ್ಟು ಕೊಲೆ ಬಳಿಕ ಮೈಸೂರು ಹೋಟೆಲ್ನಲ್ಲಿದ್ದಂಥ ದರ್ಶನ್ ಅಂದರೆ ಇದಾದ ಬಳಿಕ ಏನಾಯಿತು ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಇನ್ಫ್ಯಾಕ್ಟ್ ನಾಗರಾಜ್, ಲಕ್ಷ್ಮಣ್ ಇತರರಿಗೆ ಸರೆಂಡ್ರಿಗೆ ಸೂಚನೆ ಕೊಟ್ಟಿದ್ರು. ಅಂದರೆ ಯಾರು ಈ ಕೊಲೆ ಆದ ಬಳಿಕ ಹೋಗಿ ಸರೆಂಡರ್ ಆಗ್ತಾರಲ್ಲ ಅವರಿಗೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲೇ ಸರೆಂಡರ್ ಆಗೋದಕ್ಕೆ ಮಾತುಕತೆ ಮಾಡಿದ್ರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊದಲು ಸರೆಂಡರ್ ಆಗಲು ಆರೋಪಿಗಳು ಒಪ್ಪಿರಲಿಲ್ಲ. ಅಂದರೆ ಯಾರು ಕೂಡ ಒಪ್ಪಿರಲಿಲ್ವಂತೆ. ಸಹಜವಾಗಿ ಯಾರು ಹೋಗ್ತಾರೆ? ಕೊಲೆ ಬಳಿಕ ಮೈಸೂರಿನಲ್ಲಿ ಹೋಟೆಲ್ನಲ್ಲಿ ಅವರು ತಂಗಿದ್ರು. ದರ್ಶನ್ ಅಲ್ಲೇ ಸ್ಟೇ ಮಾಡ್ತಾಯಿದ್ರು. ಅದಾದ ಬಳಿಕ ಈ ಒಂದು ಹೋಟೆಲ್ನಲ್ಲಿ ಅವ್ರ ಜೊತೆಗೆ ಮಾತುಕತೆ ಮಾಡಲಾಗತ್ತೆ. ಅದಾದ ಬಳಿಕ ಒಟ್ಟು 30 ಲಕ್ಷ ರೂಪಾಯಿಗೆ ಡೀಲ್ ಆಗುತ್ತೆ ಅನ್ನುವಂಥ ಮಾಹಿತಿ ಈಗಾಗಲೇ ಗೊತ್ತಿರುವಂಥ ವಿಚಾರ. ನಾಗರಾಜ್, ಲಕ್ಷ್ಮಣ್ ಸೇರಿ ಇತರರಿಗೆ ಸರೆಂಡರ್ ಆಗುವಂತೆ ಅವರು ಕೂಡ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಆರಂಭದಲ್ಲಿ ಯಾರೂ ಒಪ್ಪಿರಲಿಲ್ವಂತೆ. ಅದಾದ ಬಳಿಕ ಬಹುಶಃ ಹಣದ ಆಫರ್ ಇಟ್ಟ ಮೇಲೆ ಇದೆಲ್ಲವೂ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಪ್ರಮುಖವಾಗಿ ನಾಗರಾಜ್, ಲಕ್ಷ್ಮಣ್, ಪವನ್, ಪ್ರದೋಷ್, ದೀಪಕ್, ವಿನಯ್ ಸೇರಿ ಎಲ್ಲರೂ ಕೂಡ ದರ್ಶನ್ ಭೇಟಿಗೆ ಇದೇ ಹೋಟೆಲ್ನಲ್ಲಿ ಕೊಲೆಯ ಬಳಿಕ ತೆರಳಿದ್ರು. ಮೈಸೂರಿನಲ್ಲಿ ಆರೋಪಿಗಳನ್ನು ಭೇಟಿ ಮಾಡಿದಂಥ ದರ್ಶನ್ ಉಳಿದಂಥ ರೂಮ್ನಲ್ಲೇ ಎಲ್ಲವೂ ಕೂಡ ಮಾತುಕತೆ ಆಗಿತ್ತು ಅನ್ನುವಂಥ ವಿವರಗಳು ಕೂಡ ಈಗ ಬರ್ತಾ ಇದೆ.